ಅನ್ಬೋ ಅನ್ಬೋ ನನ್ನ ನಂಬೋ ಅನ್ಬೋ. ನೀನು ಹೇಳ್ದಂಗೆ ನನ್ನ ಕೆಲಸ ಮಾಡಿದೆ ಅನ್ಬೋ. ದಾರಿ ಮಧ್ಯದಲ್ಲಿ ಪೊಲೀಸ್ ಹೆಂಗ್ ಬಂದ್ರು ಅಂತ ಗೊತ್ತಿಲ್ಲ ನೋಡು, ನನ್ನ ಮಾಲೆಲ್ಲ ಹೋಯ್ತು ಅನ್ಬೋ. ನೀನ್ ನೋಡಿದ್ರೆ ಅವಾಗಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಿದ್ಯಾ. ಇಲ್ಲ ಅನ್ಬೋ, ನನ್ನ ನಂಬೋ. ಒಪ್ಕೋ, ಬಿಟ್ಬಿಡ್ತೀನಿ. ದೇವ್ರ ಸತ್ಯ ಮಾಡಿ ಹೇಳ್ತೀನಿ, ನನ್ನ ತಪ್ಪೇನಿಲ್ಲ ಅನ್ಬೋ. ನನ್ನ ನಂಬೋ ಅನ್ಬೋ. ಗಾಡಿ ಎಲ್ಲಿಗೆ ಹೆಂಗ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಅನ್ಬೋ. ನನಗೇನು ಮಾಡಬೇಡ ಅನ್ಬೋ. ನನಗೇನು ಮಾಡಬೇಡ ಅನ್ಬೋ. ನನ್ನನ್ನು ಸಾಯಿಸ್ಬೇಡ ಅನ್ಬೋ. ನನ್ನ ಮಾತು ನಂಬೋ ಅನ್ಬೋ. ಮೋಸ ಮಾಡಿಲ್ಲ ಅನ್ಬೋ. ನಾನು ಯಾಕೆ ನಿನಗೆ ಮೋಸ ಮಾಡಲಿ? ನನ್ನ ಮಾತು ನಂಬೋ. ಹೋಗಿ ಮಾತಾಡು. ಯಾರು? ಏನು ಎಲ್ಲದನ್ನು ಒಟ್ಟಾಗಿ ಕೊಟ್ಟು ಕಣ್ಕಂಡು ಬಿಡ್ತಾ ಇದೀಯಾ? ಯಾರು ನೀನು? ಆ ಕೊಕ್ಕೇನೆಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತು. ಅಡಕಂತಮ್ಮ ತಾನೇ ನೀನು. ನಿಮ್ಮ ಅಣ್ಣ ಹತ್ರ ಮಾತಾಡಬೇಕು, ಏರ್ಪಾಡು ಮಾಡು. ಅಣ್ಣ ಮಾತಾಡಲ್ಲ, ಡೀಲ್ ಅಂತ ಹೇಳು. ನನಗೇನು ಗೊತ್ತಿಲ್ಲ ಕಣೋ, ನನಗೇನು ಮಾಡಬೇಡ, ನನ್ನ ಸಾಯಿಸ್ಬೇಡಿ. ಕೊಕ್ಕೇನಿರೋ ಜಾಗ ಹೇಳ್ತೀನಿ, ಪೊಲೀಸ್ ಬರದೇ ಇರೋ ಹಾಗೆ ನೋಡ್ಕೋತೀನಿ. ನನಗೆ ಒಂದು 20 ಕಿಲೋ ಬೇಕು. 20 ಕಿಲೋಗೆ ಮಾರ್ಕೆಟ್ಲಿ ಏನು ಬೆಲೆ ಅಂತ ಗೊತ್ತಾ? 20 ಕಿಲೋಗೆ ಎಷ್ಟು ಅನ್ನೋದು ನನಗೆ ಗೊತ್ತು, ಆದರೆ 1000 ಗಟ್ಟಲೆ ಅನ್ನೋದು ನನಗೆ ಗೊತ್ತು. ಇದನ್ನ ಒಬ್ಬನೇ ಮಾಡೋಕ್ಕಾಗಲ್ಲ ತಮ್ಮ. ನಾರ್ಕೋಟಿಕ್ಸ್ ಡಿವಿಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, IG ಆಫೀಸ್ ಎಲ್ಲ ಕಡೆ ನೋಡ್ಕೋಬೇಕು, ರಿಸ್ಕ್ ತಗೋಬೇಕು, ಸಿಕ್ಕಾಪಟ್ಟೆ ಜನಕ್ಕೆ ಸೆಟ್ಲ್ ಮಾಡಬೇಕು. 20 ಕಿಲೋ ಓಕೆ ಅಂದರೆ ಮುಂದೆ ಮಾತಾಡ್ಬೋದು. ಹೇಳೋ, ನೀನಾದ್ರೂ ಹೇಳೋ, ಏನಾಯ್ತು? ಗಾಡಿ ಹೋಗ್ತಿದ್ದಂಗೆ ಸಿಗ್ನಲ್ ಕೊಟ್ಟ ಕಣ. ಕೊಟ್ನ? ಇಪ್ಪತ್ತಲ್ಲ, ಎಷ್ಟು ಕೆಜಿ ಬೇಕಾದ್ರೂ ಎತ್ಕೋ. ಆದ್ರೆ ನನ್ನ ಮಾಲ್ನ ಸೀಸ್ ಮಾಡೋದು ಯಾರು ಅಂತ ನನಗೆ ಗೊತ್ತಾಗಬೇಕು. ಇವತ್ತು ರಾತ್ರಿನೇ ಅವ್ನು ಸಾಯ್ಬೇಕು. ಇನ್ನೊಂದ್ಸರಿ ನನ್ನ ಏರಿಯಾದಲ್ಲಿ ಕಾಲ್ ಇಡಬೇಕು ಅಂದ್ರೆ ಕಾಕಿ ಬಟ್ಟೆ ಯೋಚನೆ ಮಾಡಬೇಕು. ಇಡೀ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಬೇಕು. ಅಲ್ಲಿರೋರು ಯಾರೂ ಫೋನ್ ಎತ್ತುತ್ತಿಲ್ಲ ಅನ್ಬ. ಅಣ್ಣನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇಷ್ಟೊತ್ತಾದ್ರೂ ಅಣ್ಣ ಬಂದಿಲ್ಲ ಅಂದ್ರೆ ಡೌಟ್ ಆಗ್ತಿದೆ. ವಿಜಯ್ ಸ್ಕ್ವಾಡ್ ಹೈಟ್, ಅವನ ಕಡೆ ಬಾಯ್ಸ್ 4 ಜನ. ತಿರು, ಸುಧಾಕರ್, ಜೋಸೆಫ್, ಕುಮಾರ್. ಈ 5 ಜನನ ಬೆಳಗಾಗಷ್ಟರಲ್ಲಿ ಎತ್ತುತ್ತೀನಿ. ಅವ್ರ ಪೂರ್ತಿ ಡೀಟೇಲ್ಸ್ ನನಗೆ ಬೇಕು. ಹಲೋ ಹಲೋ, ಲೈನಲ್ಲಿದ್ದೀರಾ ಸರ್? ನೀನು ಮುಗಿಸ್ಬೇಕಾಗಿರೋದು 5 ಜನ. ಏನೋ ನಿನ್ನ ಗ್ಯಾಂಗಲ್ಲೇ ಯಾರೋ ಇನ್ಫಾರ್ಮರ್ ಇದ್ದಾನೆ. ಚಾನ್ಸೇ ಇಲ್ಲ. ಒಬ್ಬೊಬ್ಬನು ಇದ್ದಾನೆ, ಯಾರೋ ಒಬ್ಬ 2 ವರ್ಷದಿಂದ ವಿಜಯ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಅವನು ಯಾರಂತ ಗೊತ್ತಾ? ಅದು ಹೇಗಾಗುತ್ತೆ? ಟ್ರ್ಯಾಕ್ ಮಾಡಬೇಕು, ತುಂಬಾ ಜನನ ಕಟ್ ಮಾಡಬೇಕು. ಸುಲಭವಾದ ವಿಷಯ ಅಲ್ಲ. ಆತ್ರದಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ. ಏನಂತೀಯ? ಕರೆಕ್ಟಾಗಿ ಅವನು ಯಾರಂತ ಕೈ ತೋರಿಸು. ಆ ನಾಯಿ ಇರಲ್ಲ. ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಅಣ್ಣ ಸರಿಣ್ಣ, ಈ ಕೆಲ್ಸದಿಂದ ಒಬ್ಬನು ಬಿಡಬೇಡ. ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೇಕಿಲ್ಲ. ಹುಡುಗರು ಹೋಗೋಣ, ಸಿಕ್ಕಾಕೋತಾರೆ. ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಎಜಾಜ್, ಅಲ್ಲೇನೇನು ನಡೆಯುತ್ತೋ ನಿನ್ನ ಮುಂದೆ ನಡೆಯುತ್ತೆ. ರಿಪೋರ್ಟ್ ಮೀ ವೆನ್ ಎವರ್ ಪಾಸಿಬಲ್ ಅಂಡ್ ಇಟ್ಸ್ ಅ ಬ್ಲಡಿ ಆರ್ಡರ್. ಅದು ನಾನು ಆಮೇಲೆ ಮಾಡ್ತೀನಿ ಕಣೆ. ಸಂಪತ್, ಹೇಳಣ್ಣ. ನಮ್ಮ ಮಧ್ಯೆ ಒಂದು ಪೊಲೀಸ್ ನಾಯಿ ಇದೆ. ನಿನಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಲ್ಲ ಅನ್ಬು, ಹಾಗೆಲ್ಲ ಏನಿರಲ್ಲ. ಇದೆ, ನನ್ನ ಹತ್ರ ತಿಂದು ಅಲ್ಲಿ ಬಾಲ ಅಲ್ಲಾಡಿಸ್ತಿದೆ. ಸರಿ, ಏನು ಮಾಡೋದು? ಇವತ್ತು ನೈಟ್ ನಮ್ಮ ಸಿಟಿಲಿರೋ ನಮ್ಮ ಹುಡುಗರನ್ನೆಲ್ಲರನ್ನೂ ಕರಿ. ಆ 5 ಜನ ಪೊಲೀಸ್ ಯಾರು ಅಂತ ಗೊತ್ತಾಯ್ತು. ಇವತ್ತು ನೈಟ್ ಅವ್ರ ತಲೆನೆಲ್ಲ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ಕಟ್ತೀನಿ. ಸರಿ, ನಾನು ನೋಡ್ಕೋತೀನಿ. ಓಯ್ ಚಂದ್ರ,